ಎಲ್ಲರಿಗೂ ಶರಣು ಶರಣಾರ್ಥಿ. ದೋಹರ ಕಕ್ಕಯ್ಯನ ವಚನಗಳು. ನೆನೆಯಲರಿಯೇ ನಿರ್ಧರಿಸಲರಿಯೇ ಮನವಿಲ್ಲವಾಗಿ, ಭಾವಿಸಲರಿಯೇ ಬೆರೆಸಲರಿಯೇ ಭಾವ ನಿರ್ಭಾವಯಿತ್ತಾಗಿ, ಧ್ಯಾನ ಮೌನವನರಿಯೇ ಧ್ಯಾನಾತೀತ ತಾನಾಯಿತ್ತಾಗಿ, ಜ್ಞಾನ ಜ್ಞೇಯಂಗಳೆಲ್ಲವ ಮೀರಿ ಅಭಿನವ ಚನ್ನ ಮಲ್ಲಿಕಾರ್ಜುನನಲ್ಲಿ ಪರಮ ಸುಖಿಯಾಗಿರ್ದೆ. ಬಸವಣ್ಣನವರ ಭಕ್ತರಾದ ದೋಹರ ಕಕ್ಕಯ್ಯನವರು ಇಷ್ಟಲಿಂಗವನ್ನು ಪೂಜಿಸುತ್ತಾ ಸಮಾಧಿ ಸ್ಥಿತಿಗೆ ಹೋದಾಗ ಈ ಅನುಭವವಾದಂತೆ ತೋರುತ್ತದೆ. ಕಕ್ಕಯ್ಯರು ದೇವದೊಂದಿಗೆ ಲೀನವಾದಾಗ ಮನಸ್ಸು ಇಲ್ಲದಂತಾಗುವುದು ಅಥವಾ ಶೂನ್ಯ ಸ್ಥಿತಿಯ ಅನುಭವವಾಗುವುದು. ಮನಸ್ಸು ಇಲ್ಲದಂತಾದಾಗ ಯಾರನ್ನು ಅರಿಯಲಿ, ಏನೆಂದು ನಿರ್ಧರಿಸಲಿ ಎಂದು ತೋರಿಕೆ ವ್ಯಕ್ತಪಡಿಸುತ್ತಾರೆ. ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಏಳುತ್ತವೆ. ಅದು ಶೂನ್ಯವಾದಾಗ ಏನೆಂದು ಭಾವಿಸಲಿ, ಯಾರಲ್ಲಿ ಬೆರೆಯಲಿ ಎಂದು ಭಾವವನ್ನು ನಿರ್ಭಾವದಿಂದ ವ್ಯಕ್ತಪಡಿಸುತ್ತಾರೆ. ಧ್ಯಾನಾತೀತರಾದಾಗ ಯಾರಿಗೆ ಧ್ಯಾನ, ಯಾರಿಗೆ ಮೌನ ಎಂದು ಹೇಳುತ್ತಾರೆ. ಒಂದು ವಸ್ತುವಿನ ಜ್ಞಾನದ ಅರಿವಾಗಬೇಕಾದರೆ ಜ್ಞಾನ, ಜ್ಞಾನಿ ಮತ್ತು ಜ್ಞೇಯ ಈ ಮೂರು ತ್ರಿಪುಟಿಗಳ ಅಗತ್ಯವಿರುತ್ತದೆ. ಉದಾಹರಣೆಗೆ, ಭಗವಂತನನ್ನು ಅರಿಯಲು ಭಗವಂತ, ತಾನು ಮತ್ತು ಭಗವಂತನ ಜ್ಞಾನ ನಮಗೆ ಇರಬೇಕಾಗುತ್ತದೆ. ಈ ಮೂವರು ಒಂದಾದಾಗ ಅದೇ ಸಮಾಧಿ ಸ್ಥಿತಿ ಎಂದು ಹೇಳಲಾಗುತ್ತದೆ. ದೋಹಯ್ಯನವರು ಈ ಸ್ಥಿತಿಯನ್ನು ತಲುಪಿದಾಗ ಶ್ರೀ ಮಲ್ಲಿಕಾರ್ಜುನನಲ್ಲಿ ಒಂದಾಗುತ್ತಾರೆ ಹಾಗೂ ವಿನಾಶವಾಗದ ಪರಮ ಆನಂದವನ್ನು ಪಡೆಯುತ್ತಾರೆ ಎಂದು ಅರ್ಥ.